ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ರವೆ ವಾಂಗಿಬಾತು ನಾನು ವಾಂಗಿಬಾತ್ ಕೇಳಿದ್ದೆ. ಅನ್ನ ಹಾಕಿ ಮಾಡೋವಂಥದ್ದು ಗೊಜ್ಜು ಮಾಡಿ ಗೊಜ್ಜು ಮಾಡಿ ಅನ್ನ ಹಾಕಿ ಬೆರೆಸಿ ವಾಂಗಿಬಾತ್ ಕೇಳಿದ್ದೆ. ಅದೇ ಇದು ರವೆ ವಾಂಗಿಬಾತು. ಇದೇ ಫಸ್ಟ್ ನಾನು ಕೇಳ್ತಾ ಇರೋದು. ತುಂಬ ಇಲ್ಲಿ ಬ್ರಾಹ್ಮಿನ್ಸ್ ಮಾಡ್ತಾ ಇರೋಂಥದ್ದು ಒಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಟಿಫನ್ಗೆ ಮಾಡ್ತಾಯಿದ್ದಾರೆ. ಇದು ಒಂದು 250 ಜನಕ್ಕೆ ಮಾಡ್ತಾ ಇರೋಂಥದ್ದು. ಬನ್ನಿ ನೋಡೋಣ. ಬನ್ಸಿ ರವೆ ಹಾಕ್ಬಿಟ್ಟು ಒಂದು ರವೆ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ. ವಾಂಗಿಬಾತ್ಗೆ ಬನ್ಸಿ ರವೆ ಇದು ಹುರಿದು ಇಟ್ಕೊಂಡಿರೋವಂಥದ್ದು. ಏನೇ ಇದು ರವೆ ಮಾಡಬೇಕಂದ್ರೆ ಇದು ಅಳತೆ ಪ್ರಕಾರ ಮಾಡ್ಕೊಬೇಕು. ಅಳತೆ ಪ್ರಕಾರ ನೀರು ಹಾಕೋದಕ್ಕೆ ಎಲ್ಲನೂ ಕರೆಕ್ಟಾಗಿರುತ್ತೆ. ನೋಡಿ, ಇದು ಉರಿಯುವಾಗ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆ ಇದನ್ನು ಹಾಕ್ಕೊಂಡು ಉದ್ದಿರೋ ಅಂಥದ್ದು. ರವೆದಲ್ಲೇ ಮಿಕ್ಸ್ ಮಾಡ್ಕೊಂಡು ಇದು ಸಾಸಿವೆ ಒಗ್ಗರಣೆ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ರವೆ ವಾಂಗಿಬಾತ್ ಮಾಡ್ತಾಯಿದ್ದಾರೆ. ರವೆ ವಾಂಗಿಬಾತ್ ಮಾಡೋದಕ್ಕೆ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಬದನೆಕಾಯಿ ಹಾಕ್ಕೊತಾ ಇದ್ದಾರೆ. ಉದ್ದುದ್ದ ಕಟ್ ಮಾಡಿರೋವಂಥದ್ದು ಬದನೆಕಾಯಿ ನೋಡಿ ಈ ಥರ. ಒಂದು 6 ರಿಂದ 7 kg ಅಷ್ಟು ಬದನೆಕಾಯಿ ಹಾಕ್ಕೊತಾ ಇದ್ದಾರೆ. ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಬ್ಯಾಡಿಗೆ ಸ್ವಲ್ಪ ಮೆಂತ್ಯ ಹಾಕ್ಬೇಕು. ಅಷ್ಟೇನಾ? ಇದನ್ನೆಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಡು ಓಕೆ. ಅದನ್ನೆಲ್ಲ ಹುರ್ಕೊಂಡು ಪುಡಿ ಮಾಡಿಕೊಂಡು ಈಗ ಇವರು ಮುಂಚೆನೇ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಈಗ ವಾಂಗಿಬಾತಲ್ಲಿ ಸೇರಿಸ್ಕೊತಾ ಇದ್ದಾರೆ. ಇದು ಒಂದು ಸೌಟ್ ಅನ್ನೋದು ಆಗಲೇ 4 ಸೇರು ರವೆ ಹಾಕ್ಕೊಂಡಿದ್ರಲ್ಲ, 4 ಸೇರಿಗೆ 12 ಸೇರು ನೀರು ಹಾಕ್ಕೊತಾ ಇದ್ದಾರೆ. ಇದು ಒಂದು ಸೌಟ್ ಅನ್ನೋದು ಒಂದು ಸೇರ್ ಥರ ಅವ್ರಿಗೆ ಲೆಕ್ಕ. 1 ಲೀಟರು ಅನ್ಕೋಬೋದು, 1 ಸೇರ್ ಅನ್ಕೋಬೋದು. ಅದಕ್ಕೆ ಟ್ರಿಪಲ್ ನೀರು ಹಾಕ್ಕೋಬೇಕು. ನೋಡಿ, ಬಿಸಿ ನೀರು ಅಲ್ಲಿ ಕಾದಿದೆ. ನೋಡಿ, ಇದು ಮುಂಚೆನೇ ಬಿಸಿ ನೀರು ಅನ್ನೋದು ಕಾಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಬಿಸಿನೀರು ಕಾಯ್ದಿದ ತಕ್ಷಣ ನೋಡಿ ಇದರಲ್ಲಿ ಹಾಕ್ಕೊತಾ ಇರ್ತಾರೆ. ಅದು ಬೇಗ ಅಡುಗೆಗಳು ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ. ನೋಡಿ, ಈಗ 12 ಸೇರು ನೀರು ಹಾಕ್ಕೊಂಡಿದ್ದಾರೆ. 12 ಈಗ ತೆಂಗಿನ ತುರಿ ಹಾಕ್ಕೊತಾ ಇದ್ದಾರೆ. ತೆಂಗಿನಕಾಯಿ ತುರಿದಿರೋ ಅಂಥದ್ದು ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಒಂದು 1/4 kg ಅಷ್ಟು, ಒಂದು 2 ರಿಂದ 3 ಕಾಯಿ. ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿರೋಂಥದ್ದು ಟೊಮೊಟೊ. 1 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಅದರಲ್ಲೇ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಅದರಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ಏನಿಲ್ಲ ಅದು ಒಂದು 10 ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದಾರೆ ಆಲ್ಮೋಸ್ಟ್. ನೀವು ಅಂದಾಜು ಪ್ರಕಾರ ನೋಡ್ಕೋಬೋದು. ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಮಾಡುವಾಗ ಎಷ್ಟು ಒಂದು ಅರ್ಧ 4 ಜನಕ್ಕೆ ಆದರೆ ಒಂದು ನಿಂಬೆಹಣ್ಣು ಇಲ್ಲ 1.5 ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ,
ಕುದಿ ಸ್ಟಾರ್ಟ್ ಆಗಿದೆ, ಬೆಂದಿದೆ. ಆಲ್ಮೋಸ್ಟ್ ಒಂದು 30-40% ಬೆಂದಿದೆ. ಇನ್ನು ಫುಲ್ ಬೆಂದ ಮೇಲೆ ರವೆ ಹಾಕೋಣ. ಹುರಿದಿಟ್ಕೊಂಡಿರೋ ಬನ್ಸಿ ರವೆ ಈಗ ಹಾಕ್ಕೊತಾ ಇದ್ದಾರೆ. ಈಗ ಬದನೆಕಾಯಿ ಅನ್ನೋದು ಫುಲ್ ಬೆಂದಿದೆಯಾ ಸರ್? ಹಾಂ, ಫುಲ್ ಬೆಂದ ಮೇಲೆ ಹಾಕೋಣ ಅಂಥದ್ದು. ತೆಳ್ಳಕ್ಕೆ ಹಾಕ್ಕೊಬೇಕು, ಇಲ್ಲಾಂತಂದರೆ ಉಂಟೆ ಕಟ್ಟಿರುತ್ತೆ. ಉಂಟೆ ಕಟ್ಟುತ್ತೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ತೆಳ್ಳಗೆ ಈ ಥರ ಹಾಕೋಬೇಕು. ನೋಡಿ, ಅದರಲ್ಲೇ ಈಗ ರವೆ ಹಾಕಿದ ತಕ್ಷಣವೇ ಈಗ ತುಪ್ಪ ಹಾಕ್ಕೊತಾ ಇದೆ. ಒಂದು ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಪ್ಪ ಮತ್ತು ರವೆ. ನೋಡಿ, ಇದು ಒಂದು 250ರಿಂದ 300 ಜನ ತಿನ್ಬೋದಂತ. ಇದು 300 ಜನಕ್ಕೆ 250 ಜನಕ್ಕೆ ಮಾಡ್ತಾರಂಥದ್ದು. 250ರಿಂದ 300 ಜನ ಅಂದಾಜು ಪ್ರಕಾರ ಮಾಡ್ತಾರಂಥದ್ದು. ಏನು ಹೇಳಿದ್ರು? ಹಾಂ, ಹೌದೌದು. ಹಾಂ. ಈಗ ಆಫ್ ಮಾಡ್ಕೊಂಡಿದ್ದ? ಈಗ ಆಫ್ ಮಾಡಿ. ಓಕೆ. ನೋಡಿ, ಈ ಹದ ಬರಬೇಕು. ಈ ಅದಕ್ಕೆ ಬಂದಮೇಲೆ ಈಗ ಈ ಬಿಸಿಗೇನೆ ಬೆಂದೋಗುತ್ತಂತೆ. ನೋಡಿ, ಈ ಥರ ಬಂದಮೇಲೆ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ರವೆ ವಾಂಗಿಬಾತ್ ರೆಡಿಯಾಗಿದೆ. ನೋಡಿ, ವಾಂಗಿಬಾತ್ ಅನ್ನೋದು ರೆಡಿಯಾಗಿದೆ. ಈಗ ಇಲ್ಲೇನೇ ಸೈಡಿಗೆ ತಿಕ್ಕೋಬೇಕು. ಸ್ನೇಹಿತರೆ, ನೋಡಿ, ವಾಂಗಿಬಾತ್ ಅನ್ನೋದು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ನಾನು ಬಂತಿಯಲ್ಲಿ ಕೂತ್ಕೊಂಡೇ ಬೆಳಗ್ಗೆ ತಿಂಡಿ ಅನ್ನೋದು ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.